ಪಾಂಡು ಬಹುಕಾಲ ಬದುಕಲಿಲ್ಲ. ಪಾಂಡವರು ಎಳೆಯ ವಯಸ್ಸಿನವರಾಗಿದ್ದಲೇ ಪಾಂಡು ಒಂದು ದಿನ ತೀರಿಕೊಂಡ. ಮಾದ್ರಿ ತನ್ನ ಮಕ್ಕಳನ್ನು ಕುಂತಿಯ ವಶಕ್ಕೆ ಒಪ್ಪಿಸಿ ಉರಿಯುತ್ತಿದ್ದ ಪಾಂಡುವಿನ ಚಿತೆ ಪ್ರವೇಶಿಸಿ ಪ್ರಾಣ ಬಿಟ್ಟಳು. ಪಾಂಡು ಮಹಾರಾಜನ ಸಾವಿನ ಸುದ್ದಿ ತಿಳಿದು ಕಾಡಿಗೆ ಬಂದು ಭೀಷ್ಮ ಮತ್ತು ವಿದುರರು ವಿಧವೆ ಕುಂತಿ ಹಾಗೂ ಪಾಂಡು ಸುತರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದರು. ಪಾಂಡವರು ನಗರ ಪ್ರವೇಶ ಮಾಡಿದುದು ಧೃತರಾಷ್ಟ್ರನಿಗೆ ಸಹಿಸಲಾರದಾಯಿತು. ಅವನು ಈಗಾಗಲೇ ಸಿಂಹಾಸನವನ್ನೇರಿದ್ದ. ಅವನ ಹೆಂಡತಿ ಗಾಂಧಾರ ದೇಶದ ರಾಜ ಸುಬಲನ ಮಗ ಗಾಂಧಾರಿ. ಅವಳಲ್ಲಿ ಅವನಿಗೆ 100 ಗಂಡು ಮಕ್ಕಳು ಜನಿಸಿದರು. ಅವರೆಲ್ಲ ಕೌರವರೆನಿಸಿದ್ದರು. ಈ 100 ಮಂದಿ ಸಹೋದರರಿಗೆ ಒಬ್ಬಳೇ ತಂಗಿ, ಹೆಸರು ದುಶ್ಶಲೆ. ಕೌರವರಲ್ಲಿ ಹಿರಿಯವನೇ ದುರ್ಯೋಧನ. ಅವನಿಗೆ ಅಂತೂ ಪಾಂಡವರೆಂದರೆ ತೀರ ಅಸಮಾಧಾನ. ಜನರೆಲ್ಲ ಅವರನ್ನು ಪ್ರೀತಿ ಗೌರವಗಳಿಂದ ಪಾಂಡವರನ್ನು ಸ್ವಾಗತಿಸಿದ್ದುದು ಅವನಿಗೆ ಅಸಾಧ್ಯ ಕೋಪ ತಂದಿತು. ಪಾಂಡವರೆಂದರೆ ಅವನಿಗೆ ಮತ್ಸರ, ದ್ವೇಷ. ಪಾಂಡವರು ಓಡೋಡಿ ಬಂದು ಅರಮನೆಯಲ್ಲಿ ಇದ್ದ ಧೃತರಾಷ್ಟ್ರನ ಪಾದ ಮುಟ್ಟಿ ನಮಸ್ಕರಿಸಿದರು. ಗಾಂಧಾರಿ ಕುಂತಿಯ ವೈಧವ್ಯವನ್ನು ನೆನೆದು ದುಃಖಿಸಿದಳು. ಅಳುತ್ತಿದ್ದ ಕುಂತಿಗೆ ಸಮಾಧಾನ ಹೇಳಿದಳು. ಪಾಂಡವರನ್ನು ಪ್ರೀತಿಯಿಂದ ನೋಡಿದಳು. ದುರ್ಯೋಧನನಿಗೆ ಇದಾಗಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ಪಾಂಡವರ ಮೇಲೆ ವೈರ ಮೂಡಿತು. ಭೀಷ್ಮ ವಿದುರರು ಪಾಂಡವರನ್ನು ಕಂಡು ಹಿಗ್ಗಿದುದು ಅವನಿಗೆ ಎಳ್ಳಷ್ಟು ಸಹನೆ ಆಗಲಿಲ್ಲ. ಪಾಂಡವರು ಹಸ್ತಿನಾಪುರವನ್ನು ಪ್ರವೇಶಿಸಿದ ದಿನ ಒಂದು ಕೆಟ್ಟ ದಿನವೆಂದೇ ಬಗೆದ. ಪಾಂಡವರು ವಿರೋಧಿಗಳೆಂದು ತಿಳಿದ. ಹಸ್ತಿನಾಪುರದ ಅರಮನೆಯಲ್ಲಿ ಬಂದು ಪಾಂಡವರು ವಾಸಿಸುವುದು ಅವನಿಗೆ ಸರಿ ಕಾಣಲಿಲ್ಲ. ದುರ್ಯೋಧನನು ಪಾಂಡು ಮಕ್ಕಳನ್ನು ಒಂದಲ್ಲ ಒಂದು ವಿಧದಲ್ಲಿ ಸಂಕಷ್ಟಕ್ಕೀಡು ಮಾಡುತ್ತಲೇ ಇದ್ದನು. ಮುಖ್ಯವಾಗಿ ಭೀಮನ ಬಗ್ಗೆ ಶುಷ್ಕ ಪ್ರೇಮವನ್ನು ತೋರಿ ಆತನಿಗೆ ಇಲ್ಲಸಲ್ಲದ ಆತಂಕವನ್ನು, ಹಿಂಸೆಯನ್ನು ನೀಡುತ್ತಿದ್ದ. ಅವೆಲ್ಲವುಗಳಿಂದ ಪಾರಾಗಿ 5 ಪಾಂಡವರು ಬದುಕಿ ಬರುತ್ತಿದ್ದರು. ಆದರೂ ದುರ್ಯೋಧನ ತಾನೇ ಮಾಡಿದ ಅಕೃತ್ಯದ ಬಗ್ಗೆ ಯಾವುದನ್ನೂ ತೋರಗೂಡದೆ ಇಷ್ಟವಿಲ್ಲದ ಇಷ್ಟದಲ್ಲಿ ಪಾಂಡವರನ್ನು ಸ್ನೇಹದಿಂದ ಕಾಣುವಂತೆ ನಟಿಸಿದ.